ಹೇಳ್ತಿದ್ರು. ಅಂದ್ರೆ ಚಟುವಟಿಕೆ ಇಲ್ದಿದ್ರು ನಮ್ಮ ದೇಹ ದುರ್ಬಲ ಆಗುತ್ತೆ, ಕಾಯಿಲೆಗಳು ಕೂಡ ಆಗುತ್ತೆ. ಈ ಪಂಚಭೂತಗಳು ನಮಗೆ ಆಹಾರ. ಅದ್ರಾಗ ನಮ್ಮ ಈ ಆಹಾರ ಅಂತ ಇವಾಗ ನಾವೇನ್ ನೋಡ್ತಾ ಇದೀವಿ, ಕೂಳ್ ತಿಂತೀವಲ್ಲ, ಕೂಳು ಅಂತ ನಮ್ಮ ಆಹಾರನ ಇದನ್ನೊಂದೇ ಆಹಾರ ಅಂತ ಗುರ್ಸ್ಬಿಟ್ಟಿದೀವಲ್ಲ ನಾವು. ಇದೇ ದುರಂತ ಅಂತ ನಾನು ಭಾವ. ನಮ್ಮ ಪಂಚಭೂತಗಳೇ ನಮಗೆ ಆಹಾರ. ಎಲ್ಲವನ್ನೂ ಸರಿಯಾಗಿ ಬಳಸ್ತಕ್ಕಂಥ ಒಂದು ಪ್ರಕ್ರಿಯೆನ ಆಯಾ ವ್ಯಕ್ತಿ ಕಲ್ತ್ಕೋಬೇಕು. ಅದು ನಾವು ರೂಢಿಸ್ಕೋಬೇಕು. ಅವಾಗ ಅವ್ನು ಸಬಲ ಇರ್ತಾನೆ. ಯಾವುದೋ ಒಂದು ಈ ವಿಟಮಿನ್ ಕೊರತೆ, ಅದು ಕೊರತೆ, ಇದು ಕೊರತೆ ಅನ್ನೋದಕ್ಕಿಂತ ಇವೆಲ್ಲವೂ ನಮಗೆ ಆಹಾರಗಳೇ. ಎಲ್ಲವನ್ನೂ ಬಳಸಿಕೊಂಡು ಸದೃಢನಾಗ್ತಕ್ಕಂಥ ಒಂದು ವ್ಯವಸ್ಥೆ ನಾವೇ ನಿರ್ಮಿಸ್ಕೋಬೇಕಾಗಿದೆ. ನಮಸ್ತೆ ತಾಯಿ. ಪರ್ಯಾಯ ಚಿಂತನೆಗಳು ಮೈಗೂಡಬೇಕು, ಒಂದೇ ಒಂದು ರೀತಿ ಇರಬಾರ್ದು. ನಿಮ್ಗೆ ಕಾಫಿ ಕುಡಿತೀವಿ ನೋಡಪ್ಪ, ಎಲ್ಲದಿದು ಕಾಫಿ ನಮ್ಮದ ಅಲ್ವಲ್ಲ. ಅವ್ರು ಯಾರೋ ಬಂದ್ರು, ಅವ್ರಿಗೆ ಬೇಕಾಗಿತ್ತು ಟೈ ಕಟ್ಕೊಂಡವ್ರಿಗೆ ಆ ಚಟನ ನಮಗೆಲ್ಲ ಹಚ್ಚಿಬಿಟ್ಟು ಬೆಳಕರೆ ದೇಹಕ್ಕೆ ಕುಡಿಯಂಗೆ ಮಾಡಿಬಿಟ್ಟಿದ್ದಾರೆ. ನಮ್ಮಲ್ಲಿ ಅದ್ಭುತ ಅವಕಾಶಗಳಿದಾವೆ, ಅದ್ಭುತ ಔಷಧಿ ಸಾಮಗ್ರಿಗಳ ಗಿಡಮೂಲಿಕೆಗಳಿದಾವೆ, ಏನೆಲ್ಲ ಇದಾವೆ. ನಾವು ಯಾವ್ದಾದ್ರು ಒಂದನ್ನು ಬಿಂಬಿಸಿದೀವಾ? ಏನು ಮಾಡಿಲ್ಲಲ್ಲ ನಾವು. ಅಂಥವು ನಮ್ಮಲ್ಲಿ ಸಮೃದ್ಧಿಯಾಗಿದ್ದಾವೆ. ಅಂಥವನ್ನ ನಾವು ಅಲ್ಲಿಂದ ದೀಪ ನಾವೇ ಹಚ್ಚಬಾರ್ದು. ಅವ್ರ ದೀಪ ಹಚ್ಚಿದ್ರೆ ಇದು ಬೆಳೆಯುತ್ತೆ. ಇದು ಕನಿಷ್ಠ ಶ್ರೇಷ್ಠ ಅನ್ನೋದು ಸೆಕೆಂಡ್ರಿ. ನಮ್ಮಲ್ಲಿ ಒಳ್ಳೊಳ್ಳೆವಲ್ಲ, ಆ ದೀಪ ನಾವು ಹಚ್ಚನ್ ಬಿಡಿ, ಮಾಡಬಾರ್ದು. ಯಾಕೆ ಸ್ವಲ್ಪ ಮೊದಲಿಗೆ ಕಷ್ಟ ಆಗುತ್ತೆ. ಆ ಕಷ್ಟ ಆದ್ಮೇಲೆ ಆ ವಿಷ ಬಂತು, ವಿಷಕಂಠ ಕುಡ್ದ, ಆಮೇಲೆ ನಮಗೆ ವಜ್ರ ವೈಡೂರ್ಯ ಎಲ್ಲ ಸಿಕ್ಕಿತ್ತು. ಹೌದಲ್ಲ ಸರ್? ಹಾಗೆ ನಮಗೆ ಆಲಹಲ ಮೊದಲು ಬರುತ್ತೆ, ಅದನ್ನ ಸ್ವೀಕರಿಸಿ ನಾವು ಗಟ್ಟಿ ನಿಲ್ತಕ್ಕಂಥ ಶಕ್ತಿನ ನಾವು ಮಾಡ್ಕೋಬೇಕಷ್ಟೇ. ಆಮೇಲೆ ಮುಂದೆ ನಮ್ಗೆ ಒಂದು ಅನುಕೂಲ ಅದೇ ಆಗುತ್ತೆ. ನಮ್ಮಲ್ಲಿ ಇವಾಗ ಏನಿದೆ ಕಡೂರು ತಾಲೂಕು ಮತ್ತೆ ಅಜ್ಜಂಪುರ ತಾಲೂಕು ಪೂರ್ತಿ ಬಯಲುಸೀಮೆ ಸರ್. ನಿಮ್ದು ಏನು ಏರಿಯಾ ಇದೆ ನಮ್ದು ಅದೇ. ಎಷ್ಟು ಮಿಲಿ ಲೀಟರ್ ಮಳೆ ನಿಮಗೆ? ನಿಮ್ಗಿಂತ ಸ್ವಲ್ಪ ಜಾಸ್ತಿ ಅಲ್ಲ. ಎಷ್ಟು ನಂಬರ್ ಬೇಕು ಸರ್? ಎಷ್ಟು ಮಿಲಿಮೀಟರ್ ಮಳೆ ಸರ್? ನಮಗಿಂತ ಡಬಲ್ ಶ್ರೀಮಂತ. 12 ಇಂಚ್ ಬರುತ್ತೆ. 12 ಇಂಚ್ 800 ಮಿಲಿ ಲೀಟರ್. ನಮಗಿಂತ ಡಬಲ್ ಶ್ರೀಮಂತ. ಅಲ್ಲಿಂದ ಕಡಿಮೆ ಆಗ್ತಿದೆ. ಅದು ವಾಡಿಕೆ ಮಳೆ ದಾಖಲೆಗಿದೆ, ಆದ್ರೆ ಒಂದೊಂದೇ ಬಹಳ ಹೀನಾಯ ಸ್ಥಿತಿ. ಹೌದು. ಅದು ನಮ್ಮ ತಾಲೂಕಿಗೆ ಒಂದು ಭಾಗಕ್ಕೆ ಹೆಚ್ಚು ಮಳೆ ಬರ್ತದೆ, ಒಂದು ಭಾಗ ಬರೋದೇ ಇಲ್ಲ. ಈ ತಾಲೂಕು ವಾರಿಗೂ ವಾಡಿಕೆ ಮಳೆ ಇರುತ್ತೆ. ಅದೇನೇ ಇರಲಿ, ಆ ಪ್ರದೇಶದ ಮಳೆ ನಮ್ದು ಎಷ್ಟು ಬರ್ತದೆ ಅಷ್ಟೇ. ನಾವು ಮಳೆನ ನಾವು ನೋಡಬಾರ್ದು. ಅದು ಪ್ರಕೃತಿ, ಅದು ಬರುತ್ತೆ, ಅದು ಯಾವಾಗ ಹೋಗ್ಬೇಕು ಹೋಗುತ್ತೆ. ತಿಳಿದ ಬರುತ್ತೆ, ತಿಳಿದ ಹೋಗುತ್ತೆ. ಅದು ನಾವು ಹೀಗೆ ಅಂತಂದ್ರೆ ನಮ್ಮ ಲೆಕ್ಕದಲ್ಲಿ ಇಲ್ಲ. ಅದು ಹೇಗಿರ್ತ ಅದನ್ನ ನಾವು ಸ್ವೀಕರಿಸ್ಬೇಕು. ಅದ್ರ ಜೊತೆಗೆ ನಾವು ಬದುಕಬೇಕು. ಇಷ್ಟು ಮಳೆಯಲ್ಲಿ ನಾನು ಏನೆಲ್ಲ ಸಮೃದ್ಧಿ ಆಗಬಹುದು ಅಂತ ಯೋಚನೆಗಳು ನೀವೇ ಮಾಡಬೇಕು. ನಿಮ್ಮ ಪ್ರದೇಶದ ನೀವು ಇಲ್ಲಿ ಯಜಮಾನರು, ನಾನಲ್ಲ. ಏನೆಲ್ಲ ಮಾಡ್ಬೋದಂತ ಸ್ವಲ್ಪ ಸಣ್ಣ ಸಣ್ಣ ಸುಳು ಕೊಡ್ಬೋದು ಅಷ್ಟೇ. ಸುಳು ಕೊಡೋದನ್ನ ಮೆಟ್ಕಾಯಿ ಅದು ಅಂತ ನಾನು ಮೇರೆದಾಗೆ. ಹಿಂದಿನ ಕಾಲದಾಗೆ ಬೇಟಿಗೆ ಹೋಗ್ತಾ ಇದ್ರು, ಈಗ ಅದು ನಿಷೇಧ ಆಗಿದೆ. ಓಕೆ, ಬೇಟಿಗೆ ಹೋಗ್ಬೇಕಾದ್ರೆ ಉಗಾದಿ ಹಬ್ಬ ಬಂತಂದ್ರೆ ಬೇಟೆ ಹೊಡ್ಕೊಂಡು ಬರೋರು ಎಲ್ಲ ಒಂದು ಜನಾಂಗ ಹೋಗಿ ಕುಣ್ಕಂತ ಹೋಗೋರು. ಆ ಬೇಟೆ ಎಲ್ಲಿ ಐತಂತ ಯಾರು ಗುರ್ತಿಸ್ತಿದ್ರು? ಅವರೆಲ್ಲ ಗುರ್ತಿಸ್ತಿದ್ದು. ಅದಕ್ಕಿಂತ ಮೊದಲು ದನ ಕಾಯಕ್ಕೆ ಹೋಗಾರಲ್ಲ, ಕುರಿ ಕಾಯಕ ದನ ಕಾಯಕ್ಕೆ ಹೋಗಾರಲ್ಲ, ಅವ್ರು ಯಾವ ಬೆಳೆಗೆ ಯಾವ ಹಂದಿ ಮನಗ್ತವೆ, ಯಾವ ಎಲ್ಲೆಲ್ಲಿ ಮನಗ್ತವೆ, ಏನು ಮಾಡ್ತಾರೆ ಅಂತ ಸುಳುಗಳು ಹಿಡಿತಿದ್ರು ಅವರು. ಬೇಟಿಗೆ ಊರಾಗ ಜನ ಹೊಂಟಾಗ ಅವ್ರಿಗೆ ಅವರು ಮಾರ್ಗದರ್ಶಕರಾಗ್ತಿದ್ರು. ಇಂಥ ಬೆಳೆಗೆ ಅಲ್ಲಿ ಹಂದಿ ಮನಗ್ತವೆ ನೋಡ್ರ ಅಂತ. ಅವಾಗ ಇವ್ರು ಹೋಗಿ ದಾಳಿ ಮಾಡ್ಕೊಂಡು ಹೊಡ್ಕೊಂಡ್ ಬರ್ತಿದ್ರು. ಬಾಯ್ಟೆ ಹೊಡ್ಕೊಂಡ್ ಬಂದಾಗ ಮೆರವಣಿಗೆ ಯಾರು ಮಾಡಿಸ್ಕೊಂತಿದ್ರು? ಬೇಟೆ ಮಾಡಿದವರು, ಬೇಟೆ ಹೊಡೆದ್ರೆ ಮಾಡಿಸ್ಕೊಂತಿದ್ರು. ಬೇಟೆ ನೋಡಿ ಹೆಜ್ಜೆ ಕೊಟ್ಟದ್ ಮಾಡಿಸ್ಕೊಂತಿದ್ರ? ಇಲ್ಲ. ಅವ್ರನ್ನ ಬೇಟೆ ತೋರಿಸ್ತಿದ್ರಲ್ಲ, ಅವ್ರನ್ನ ಮೆಟ್ಕಾಯರು ಅಂತಾರೆ. ಅಂದ್ರೆ ಮೆಟ್ಟು ಅಂತಂದ್ರೆ ಆ ಗುರುತು ಹಿಡಿಯೋದು ಅಂತ ಆಡು ಭಾಷೆ. ಆ ಗುರುತನ್ನ ತೋರ್ಸೋದು. ನಾವೀಗ ಮೆಟ್ಕಾಯರಷ್ಟೇ, ಬ್ಯಾಟೆ ಆಡೋದು ನೀವು. ಬ್ಯಾಟೆ ಆಡೋದು ನೀವು.
ಆ ಅವಕಾಶಗಳು ತಮ್ಮ ಬಾಳಿನಲ್ಲಿ ಬೆಳಕು ಚೆಲ್ಲುತ್ತವೆ ಅಂತ ಒಂದೊಂದು ಅವಕಾಶಗಳು ಬರ್ತವೆ ನಿಮಗೆ. ಈ ಒಂದು ವಯಸ್ಸಿನಲ್ಲಿ ಇಂಥದ್ದು ನಿಮಗೆ ಸಿಗ್ತಾ ಇದೆಯಲ್ಲ, ನಮ್ಗೆ ಹೇಳ್ದಾರೆ ಯಾರಪ್ಪ? ಗಂಟ ಕಲಿಸಿದ ಪಾಠಗಳು ನಮಗೆ ಹೇಳೋದಿಲ್ಲ ಕೇಳೋದಿಲ್ಲ. ಎಲ್ಲರೂ ಬೈಯರೆ, ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರೂ ಬೈಯರೆ ನಮ್ಮನ್ನ. ಅಂತ ಆಲಾಹಲದಲ್ಲಿ ಎಲ್ಲ ನುಂಗ್ಕೊಂಡು ವಿಷಕಂಠರಾಗಿ ನಾವು ಉಸಿರಾಡಿಕೊಂಡು ಮ್ಯಾಕ್ ಬಂದಿವಲ್ಲ. ನಿಮಗೆ ಅದ್ಯಾವುದೂ ಇಲ್ಲ. ನಾವು ನಿಮ್ಮ ಜೊತೆಗೆ ಇದೀವಿ, ಕೈ ಜೋಡಿಸಿರಿ, ಸಮೃದ್ಧರಾಗ್ರಿ ಅಂತ. ವೆಂಟಕಾಯ ಕೆಲಸ ಮಾಡ್ತೀವಿ ಅಷ್ಟೇ. ನಮಸ್ತೆ. ಅದೇ ಬೇಕು ಸರ್ ನಮ್ಮ ರೈತರಿಗೆ ಬಯಲುಸೀಮೆಯಲ್ಲಿ ಮರಾಧಾರಿತ ಕೃಷಿ ಏನೆಲ್ಲ ಮಾಡ್ಬೋದು ಅಂತೇಳಿ ನೀವೊಂದು ಮಾಡ್ಬೋದು ಅಲ್ಲ. ನೀವು ಮಾಡಕ್ಕೆ ಎಷ್ಟು ಜನ ನಿಂತೀರಿ ಲೀಸ್ಟ್ ಬೇಕು ನನಗೆ. ನಾನು ಇಲ್ಲಿ ಬಂದು ನಿಂಬಲಾಗ್ತೇನೆ ಸರ್. ಅದಾಗಬೇಕಾಗಿದೆ. ಕತೆ ಎಷ್ಟು ಬೇಕಾದ್ರೆ ಕೇಳ್ಬೇಕು. ಕತೆಗಾರ ಆಗಲ್ಲ ಯಾರಪ್ಪ? ನೀವೇ ಆಗರಪ್ಪ. ಯು ಆರ್ ಕ್ರಿಯೇಟರ್. ನೀವೇ ಬ್ರಹ್ಮ ಕಂಡ್ರು. ಸೃಷ್ಟಿ ಮಾಡ್ರಿ. ಹಂಗೆ ನೀವೇ ಸೃಷ್ಟಿಗೆ ಕರ್ತ್ರಪ್ಪ. ಅಸಾಮಾನ್ಯ ನೀವೆಲ್ಲ. ಇಂಥ ವಯಸ್ಸಿನರಿಗೆ ಸೇರಿದಿರಲ್ಲ, ಅದೇ ದೊಡ್ಡ ಭಾಗ್ಯ ಕಣಪ್ಪ ನನಗೆ. ನಾವು ವಯಸ್ಸಿನಿದ್ದು ಗೊತ್ತೇ ಇಲ್ಲ. ಅಲೆ ನಿಮಗೆ ನಮಗೆ ಅಲೆ ತಡಾದ್ಬಿಟ್ಟಿದ್ದೀವಿ ನಾವು. ಇಲ್ಲಿಂದ ಈ ಕಡೆಗೆ ಶಕ್ತಿ ನಮಗೆ, ಇಲ್ಲಿಂದ ಈ ಕಡೆಗೆ ನಿಮಗೆ ಶಕ್ತಿ. ಕೈ ತೋಳು ಬಲ ಬೇಕಲ್ಲ ಅದಕ್ಕೆ. ನಮ್ದು ಹಿಂಗೆ ಗಂಟು ಬಲ ಅಷ್ಟೇ. ಸರ್ ನಮಸ್ತೆ ಗುರುವೇ. ನಮಸ್ತೆ. ಆರಾಮಪ್ಪಾಜಿ. ಟೀನ ಕಾಫಿನ ಇದೆ ನಿಮ್ಮ ಸ್ಟಾಲಲ್ಲೇ ಕೂತಿದ್ದೀವಿ. ಹೌದಾ? ನಮಸ್ತೆ ಅಪ್ಪಾಜಿ. ನೀವೆಲ್ಲ ಬಂದರೆ ಬರ್ತೀಯ ಹೊರಡಲ್ಲ. ತಗೊಂಡೇ ಇಲ್ಲಲ್ಲಮ್ಮ, ಸ್ವಲ್ಪ ಜಾಸ್ತಿ ತಗೋಬೇಕು. ಏನಂತೆ ಅದು ಹಾಲು ದೇಶೀಯ ಹಾಕದ ಹಾಲು, ಸಾವಯವ ಬೆಲ್ಲ, ಕೊಬ್ಬರಿ ಹಾಲು ಹಾಕಿ ಮಾಡಿದ್ರೆ ಬೇಡ. ಮನೆಯಲ್ಲೇ ಮಾಡ್ತೀವಿ ನಾವು. ನನ್ನ ಒಂದು 20 ಗೀರ್ ಹಾಕಿದ್ದಾವೆ. ಇದ್ರಾಗಲಿ ಸ್ವಲ್ಪ ಅಲ್ಲಿ ತೋರ್ಸಕ್ಕೂ ಬೇಕಲ್ಲ. ಬೇಲ್ದಂಡು ಗೊತ್ತಲ್ಲಮ್ಮ, ಅದ್ರ ಬರ್ಫಿ ಇದೇನು ಸರ್ ಇದು? ಅಂದ್ರೆ ಅನುಕೂಲ ಬೇಯಿಸಿದ್ದಲ್ಲ ಇದು. ಬೇಲ್ದಂಡು ಬೆಲ್ಲ ಜೀರಿಗೆ ಹಾಕಿ ರುಬ್ಬಿಬಿಟ್ಟು ಸೋಲಾರ್ ಟ್ರೇನಲ್ಲಿ ಒಣಗಿಸಿದೀವಿ ಅಷ್ಟೇ. ಹೇಗಿದೆ ಹೇಳಿ. ಅದು ಬೇಲದ್ದು. ಇದು ಬರ್ಫಿ ಅದು. ಅಲ್ಲ, ನೀವು ತಿಂದಿದ್ದೀರಾ? ತಿಂದಿಲ್ಲಲ್ಲ, ಅದಕ್ಕೆ ನೀವು ಅಮ್ಮ ಅಲ್ಲಿ ಒಂದು ಸ್ವಲ್ಪ ಇರಲಿ. ಹಿಂಗೆ ಒಂದು 30 ಪ್ರಾಡಕ್ಟ್ ನಮ್ಮ ಮನೆಯಲ್ಲಿ ಮಾಡ್ತೀವಿ. ನಾವು ಏನು ಬೆಳಿತೀವೋ ಬೆಳೆದದ್ದು ಎಲ್ಲದೂ ಮೌಲ್ಯವರ್ಧನೆ ಮಾಡ್ತೀವಿ. ಸಗಣಿ ಮೊದಲಿಗೆ ಮೌಲ್ಯವರ್ಧನೆ ಮಾಡ್ತೀವಿ, ವಿಭೂತಿ ಮಾಡ್ತೀವಿ, ಗೋಮೂತ್ರನ ಅರ್ಕ ಮಾಡ್ತೀವಿ. ಈ ತಂತ್ರಗಳು ಗೊತ್ತಾದ ಮೇಲೆ ನಾವು ಸಬಲರಾಗ್ಬಿಟ್ಟಿವಿ. ಹೊಲದ ಖರ್ಚೇ ಇಲ್ಲ ನಮ್ಮದು. ಮನೆಯಲ್ಲಿ ಖರ್ಚು ಮಾಡ್ತೀವಿ. 4 ಜನ ಲೇಬರ್ಗೆ ಕೂಲಿ ಕೊಡೋದು. ಸಮೃದ್ಧಿ ಆಗಿಬಿಟ್ಟಿವಿ. ಅಂದರೆ ನಾವು ನನ್ನ ಭಾವನೆಗೆ ನಂದೊಂದು ಮಾಡುವಿಕೆಯಿಂದ ಮಾಡದಿರುವ ಕಡೆಗೆ ಪಯಣ ಅಂತ. ಮಾಡುವುದು ಎಲ್ಲೈತೆ ಮನೆಗೆ ಇದೆ, ಭಾಳ ಇದೆ. ಇದೆಲ್ಲ ಇಂಥದ್ದೆಲ್ಲ ಮಾಡಿದರೆ ನಾವು ಸಬಲ ಆಗಲಿಕ್ಕೆ ಸಹಕಾರಿ ಆಗ್ತವೆ. ಸ್ವಲ್ಪ ಜಾಣ ತಂದಾಗ ಇದನ್ನ ಎಣ್ಕೋಬೇಕು ನಾವು ಅಷ್ಟೇ. ಬೇಲದ್ದಿಗೆ ಅಷ್ಟು ಮಾರ್ಕೆಟಿಂಗ್ ಇದೆ ಅಂತ ಹೇಳಿ ಸರ್. ಯು ಆರ್ ಕ್ರಿಯೇಟರ್. ಅಂದರೆ ಯಾವುದೇ ವಸ್ತು ಮಾರುಕಟ್ಟೆಗೆ ಹೋದ ಮೇಲೆ ಮಾರುಕಟ್ಟೆ ಸೃಷ್ಟಿ ಆಗುತ್ತೆ. ಮಾರುಕಟ್ಟೆ ಅದಿಲ್ಲ ಅಂದರೆ ಮಾರುಕಟ್ಟೆ ಹೇಗ್ರಿ ಆಗುತ್ತೆ? ನಿಮ್ಮ ಪ್ರಶ್ನೆಯಲ್ಲೇ ನಿಮ್ಗೆ ಉತ್ತರ ಇರುತ್ತೆ. ಅದನ್ನ ಓದಿಕೊಂಡು ಬರೀಬೇಕು ನಾವು ಅಷ್ಟೇ. ಅಂದ್ರೆ ಈ ಬೇಲ ಅದ್ಭುತ ಔಷಧಿಗಳ ಭಂಡಾರ. ಕಾಫಿಯಲ್ಲಿ ಕೆಫಿನ್ ಇದೆ, ಟೀಯಲ್ಲಿ ಟ್ಯಾನಿನ್ ಇದೆ. ಎಲ್ಲರೂ ಕುಡಿತಾ ಇದೀವಲ್ಲ, ಹಾನಿಕಾರಕ ವಸ್ತುಗಳಿದ್ದಾವೆ ಅಂತಂದ್ರು. ಇದರಲ್ಲಿ ನಮಗೆ ಎಷ್ಟು ಕಾಯಿಲೆಗಳಿಗೆ ಪರಿಹಾರಗಳಿದ್ದಾವೆ. ಔಷಧಿ ಇದೆ, ನಮ್ಮ ಜನಕ್ಕೆ ಬೇಕು. ಇವತ್ತು ಔಷಧಿ ಮಾಫಿ ಹೇಗೆ ಮುಂದುವರೆದಿದೆ. ಆಹಾರನೇ ಔಷಧಿ ಆಗಬೇಕು. ನಮ್ಮಲ್ಲಿ ಅದ್ಭುತ ಒಂದು ಔಷಧಿಗಳ ಒಂದು ಭಂಡಾರನೇ ಇದೆ. ಇದನ್ನ ಯಾಕೆ ನಾವು ಎನ್ಕೇಜ್ ಮಾಡಕ್ಕೆ ನಿಲ್ಬಾರ್ದು? ಒಂದು ಗುಂಪಾಗಿ ನೀವು ಮಾಡಿದರೆ ಯಾಕಾಗಲ್ಲ? ಮಾವಿನ ಹಣ್ಣಿನ ಮಾಜಾ ಅಂತ ಕುಡಿತೀವ,
ಬೇಲ್ದಣ್ಣನಿಂದ ನೀವೆಲ್ಲ ಒಂದು ಸೇರಿ ಒಂದು ಗ್ರೂಪ್ ಮಾಡ್ಕೊಂಡು 100 ಎಕರೆ ಸೃಷ್ಟಿ ಮಾಡಿ ಬೇಜಾಂತ ಹೊರಗೆ ಬಿಡಿ, ಎಷ್ಟೋ ಕಾಯಿಲೆಗಳು ಕಡಿಮೆ ಆಗಿಬಿಡ್ತಾವಲ್ಲ. ಮಾರುಕಟ್ಟೆ ನೋಡ್ಲೇಬಾರ್ದು ನಾವು, ರೈತರು ಯಾವ ಮಾರುಕಟ್ಟೆಗೆ ಹೋಗ್ಬಾರ್ದು. ಹಿಂದಿನ ಕಾಲದಲ್ಲಿ ಒಂದು ಪರಂಪರೆ ಇತ್ತು, ಏನಿತ್ತು ಅಂದ್ರೆ ಅದನ್ನ ಹೇಳಲೇಬೇಕು ಅನ್ನೋ ಪ್ರಶ್ನೆಗೆ. ಹಿಂದಿನ ಕಾಲದಾಗೆ ಸುಣ್ಣ ಸುಡೋದು ಇರ್ತಿದ್ರು ನಮ್ಮೂರಲ್ಲಿ, ಅವರೇ ಸುಡ್ತಿದ್ರು. ಒಂದು ಟೈಮ್ನಲ್ಲಿ ಅವರೇ ಬಂಡೆಗೆ ಬಂದು ಎಲ್ಲ ಸುತ್ತಾಡ್ಲಿಕ್ಕೆ ಮಾರ್ಕೊಂಡ್ಬಿಡೋರು. ಸ್ವಾರಿಗಳು ಮಾಡಿರ್ತಿದ್ರು, ಅವರೇ ಸುಡ್ತಿದ್ರು, ಅವರೇ ಮಾರ್ತಾ ಇದ್ರು. ನಾವು ಬೆಳಿತಿದ್ವಿ, ನಾವೇ ಮಾರ್ತಿದ್ವಿ ಮೊದಲು ಹಿಂದಿನ ಕಾಲದಾಗೆ ಸುತ್ತಮುತ್ತಲ ಸಂತೆಗೆ. ನಾವು ಏನಾಯ್ತು ಇವಾಗ ಮಾರುಕಟ್ಟೆನೇ ಬೇರೆ, ರೈತರೇ ಬೇರೆ, ವಿಂಗಡಣೆ ಆಗಿ ನಾವು ಕೆಟ್ಟಿದೀವಿ. ಮಧ್ಯವರ್ತಿಗಳು ಅವಳು ಜಾಸ್ತಿ ಆಗ್ಬಿಡ್ತೀವಿ. ನಾವು ವಿಂಗಡಣೆ ಆಗಿದೆ, ನಾವು ಮಾರ ಸಾಮರ್ಥ್ಯನೆಲ್ಲ ಅವ್ರಿಗೆ ಬಿಟ್ಬಿಟ್ಟಿದೀವಿ. ಸಾಮರ್ಥ್ಯ ಅವ್ರಿಗೆ ಬಿಟ್ಟಾಗ ನಾವು ದುರ್ಬಲರಾಗ್ತೀವಲ್ರಿ ಗುರುವೆ. ಅಂದ್ರೆ ನಾವು ಅವರು ಅಂತ ನೀವು ನಂಬಿಕೆ ಮಾಡ್ಕೊಂಡು ನಾವೇ ನಮ್ಮ ಬದುಕಿಗೆ ನಿಂತ್ಕೋಬೇಕು. ಅವ್ರಿಗಿಂತ ಕಡಿಮೆ ರೇಟಿಗೆ ಕೊಡ್ಬೋದು ನಮಗೆ, ನಾವು ಅವಾಗ ಸೃಷ್ಟಿ ಆಗತ್ತೆ. ಯಾಕೆ ಹೊಸ ಸವಾಲುಗಳಿಗೆ ನಿಮ್ಮಂತ ನಿಲ್ಬಾರ್ದು? ಮಾರುಕಟ್ಟೆ ಹೇಗಿದೆ ಅಂತಂದ್ರೆ ನಾವು ಸೃಷ್ಟಿ ಮಾಡ್ಕೋಬೇಕಿದ್ದಾನೆ. ಪಪ್ಪಾಯಿ ಮಾರುಕಟ್ಟೆ ಇತ್ತ ಮೊದಲು, ಪಪ್ಪಾಯಿ ಹಣ್ಣು ಎಲ್ಲ ಲೋಡ್ಗಡ್ಲೆ ಬೆಳೀತು, ಅಲ್ಲಿ ಇತ್ತ ಮಾರುಕಟ್ಟೆ. ದಾಳಿಂಬೆ ಮಾರುಕಟ್ಟೆ ಇತ್ತ, ಸೂರ್ಯಕಾಂತಿ ಕೃಷಿ ಬೆಳೆಗಳಲ್ಲಿ ಬಂದ್ರೆ ಸೂರ್ಯಕಾಂತಿ ಬೆಳೆ ಮಾರುಕಟ್ಟೆ ಇತ್ತ, ಮೆಕ್ಕೆಜೋಳ ನಮ್ಮ ಬೆಳೆ ಆಗಿತ್ತ? ಈ ಪ್ರಶ್ನೆಗಳಿಗೆ ಉತ್ತರಿಸಿ ನೀವು. ಮೆಕ್ಸಿಕೋ ದೇಶದ ಬೆಳೆ ಅಲ್ಲ, ಇಲ್ಲಿ ಸಮಸ್ಯೆ ಇರುವುದೇ ಮಾರುಕಟ್ಟೆ. ಮಾರುಕಟ್ಟೆ ಇಲ್ಲ ಅಂತ ಹೇಳಿದ್ರೆ ಬೆಳೆಯವನು ತಯಾರಾಗೋದು ಹೇಗೆ ಅನ್ನೋದೊಂದು ಪ್ರಶ್ನೆ. ಬೆಳೆಯನ್ ತಯಾರಿ ಬೇಡ, ಅಂದ್ರೆ ಮೊದಲು ಸ್ವಾರ್ಥಿಗಳಾಗಿ ಆಮೇಲೆ ಪರಾರ್ಥ ಆಗಲ್ಲ. ಅಂದ್ರೆ ನಾವು ನಮ್ಮ ಬದುಕಿಗೆ ಬದ್ಧರಾಗಿ ನಾವೇ ನಿಲ್ಬೇಕು ಗುರುವೆ. ಇನ್ನೊಬ್ರದ್ದು ಯೋಚನೆ ಮಾಡ್ತೀವಿ ಹೊರತು ನಮ್ಮದು ಯೋಚನೆ ಮಾಡ್ತಾ ಇದೀವ? ನಾವು ನಮ್ಮ ಸಬಲತೆ ಯೋಚನೆ ಮಾಡ್ತಾ ಇದೀವ? ಯಾಕೆ ನಾವೇ ಸೃಷ್ಟಿ ಮಾಡೋಣ. ಯು ಆರ್ ಕ್ರಿಯೇಟರ್, ನೀವೇ ಬ್ರಹ್ಮ ಸರ್. ಅದಕ್ಕೆ ನಾವು ನೀವು ಮಕ್ಕಳಾಗ್ತವ ಇಲ್ಲ ಅಂತ ಕೇಳಿದ್ದು ನಾನು. ಹಂಗೆ ಇದು ಅದ್ಭುತ ಔಷಧಿಗಳ ಭಂಡಾರ. ಇದ್ರ ಬಗ್ಗೆ ನಾನು ಮಾತಾಡ್ತೇನೆ. ಇಷ್ಟೊಂದು ಔಷಧಿ ಗುಣ ಇರೋದನ್ನ ನಾವು ವ್ಯವಸ್ಥೆಗೆಲ್ಲ ಇಡೀ ಪ್ರಪಂಚಕ್ಕೆ ಕೊಟ್ಟು BP ಶುಗರ್ನ ಕಮ್ಮಿ ಮಾಡಿಬಿಡ್ಬೋದು ನಾವು. ಔಷಧಿ ಮಾಫಿಯಾ ಎಷ್ಟು ಬೆಳೀತಾ ಇದೆ, ಕ್ಯಾನ್ಸರ್ ಮಾಫಿಯಾ ಎಷ್ಟು ಬೆಳೀತಾ ಇದೆ. ಜಾಣರ ಜಾಲಗಳಿಗೆ ಬಲಿಪಶುಗಳಾಗುತ್ತಿದ್ದೇವೆ. ಯಾವಾಗ ಅರಿವು ಬರೋದು ನಮಗೆ? ಅವುಗಳಿಂದ ನಾವು ಚೆನ್ನಾಗಿರ್ಬೇಕು ಅನ್ನೋದು ಬೇಡ. ನೀವು ಚೆನ್ನಾಗಿರೋದು ನಿಮಗೆ ಮಾರುಕಟ್ಟೆ ಅಲ್ಲೇನು? ಇಂಥವೆಲ್ಲ ತಿಂದು ಚಂದಿದ್ರೆ, ನೀನೊಂದು ಆಪರೇಷನ್ ಮಾಡಿಸ್ಕೊಂಬದೇ ಇದ್ರೆ, ನೀವು ಸುಭದ್ರನಾಗಿದ್ರೆ ಇದು ಮಾರುಕಟ್ಟೆ ಅಲ್ವಾ ಸರ್? ಮೊದಲು ನಾವು ಚೆನ್ನಾಗಾಗಕ್ಕೇನು ಬೇಕು ಇದು ನೋಡ್ಕೋಬೇಕು. ಮಾರುಕಟ್ಟೆ ಇದರಲ್ಲಿ ಮಾವಿನ ಮಾಜ ಅಂತ ಕುಡಿತೀವ? ಬೇಲ್ಗಣಿಂದ ನೀವು ಒಂದು ಸಂಘಟಿತರಾಗಿ ಒಂದು ಫ್ಯಾಕ್ಟ್ರಿ ಮಾಡಿ ಬೇಜ ಅಂತ ಬಿಡಿ, ಯಾಕಾಗಲ್ಲ? ಯೂನಿವರ್ಸಿಟಿಗೆ ಡೆವಲಪ್ಮೆಂಟ್ ಆಗಿದೆ, ಜ್ಯೂಸ್ ಮಾಡೋದು ಟೆಕ್ನಾಲಜಿ, ಸ್ಕ್ವಾಶ್ ಮಾಡೋ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿದೆ. ನೀವು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಅವಕಾಶಗಳು ತಮ್ಮ ಬಾಳಿನಲ್ಲಿ ಬೆಳಕು ಚೆಲ್ಲುತ್ತವೆ, ಇದನ್ನ ಉಪಯೋಗ ಮಾಡ್ಕೊಳ್ಳಿ. ನೀವು ಸೃಷ್ಟಿ ಮಾಡ್ಕೊಳ್ಳಿ ಸರ್. ಮಾರುಕಟ್ಟೆ ಇನ್ನೊಬ್ಬನಿಗೆ ಕೊಟ್ರೆ ನಾವು ಅವ್ನು ಯಾವ ಕೊಟ್ಟ ರೇಟ್ ಸ್ವೀಕರಿಸ್ಬೇಕು. ನೀವೇ ಅದಾದಾಗ ನಿಮಗೆ ಡಬಲ್ ರೇಟ್ ಆಗುತ್ತೆ, ಡಬಲ್ ಆದಾಯ ಆಗುತ್ತೆ. ಯಾರಿಗೋ ಕೊಡೋಕ್ಕೆ ನಾವು ಬಲಿಪಶುಗಳಾಗಬೇಕಾ ಸರ್ ನಾವು? ಅಲ್ಲಿ ಈಗ ನಾವು ಏನಾಗಿದ್ದೀವಿ ಅಂತ ಹೇಳಿದ್ರೆ, ಅಥವಾ ನಾವೀಗ ಅನುಸರಿಸ್ಬೇಕೇನು ಅಂದರೆ, ನಾವು ಬೆಳೆದಿದ್ದು ನಾವೇ ಮಾರುಕಟ್ಟೆ ಮಾಡುವ ಮೊದಲ ಪ್ರಯತ್ನ ಮಾಡ್ಕೋಬೇಕು. ಹೌದು, ಹೆಚ್ಚಿಗೆ ಬೆಳಿಬೇಡಿ. ಯಾಕೆ ಹೆಚ್ಚು ಬೆಳೆದೆಲ್ಲ ಮಾರುಕಟ್ಟೆ ಡೌನ್ ಆಗೋದು. ಹೌದು, ಬಯೋಡೈವರ್ಸಿಟಿ ಮಾಡಿ. ಬಯೋಡೈವರ್ಸಿಟಿ ಅಂದರೆ ಅನೇಕ ಬೆಳೆಗಳನ್ನ ಮಾಡಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸ್ನೇಹಿತರ ಗುಂಪಿಗೆ, ನಿಮ್ಮ ಬಂಧುಗಳಿಗೆ ಕೊಟ್ಟರೆ ನಿಮ್ಮನ್ನು ಖರ್ಚಾಗಿ ಬಿಡಬೇಕು. ಅಷ್ಟೇ ವಿನ್ಯಾಸ ಮಾಡ್ಕೊಳ್ಳಿ. ಅನೇಕ ಬೆಳೆಗಳು ನಿರಂತರ ಅವ್ರು ನಿಮ್ಮ ಸಂಪರ್ಕಕ್ಕೆ ಇರಬೇಕು. ಅವಾಗ ಏನಾಗುತ್ತೆ, ವಸ್ತು ಖರ್ಚಾಗಿ ಹೋಗ್ಬಿಡುತ್ತಲ್ಲ. ಅನೇಕ ಬೆಳೆಗಳನ್ನೆಲ್ಲ ಕೂಡಿಸಿದ್ರೆ ಒಂದು ಬೆಳೆಗಿಂತ ಜಾಸ್ತಿ ಲಾಭ ಜಾಸ್ತಿ ಆಗುತ್ತಲ್ಲ ಸರ್. ನಾವು ಒಂದೇ ಬೆಳೆ ಬೆಳೆದಾಗ, ಹೆಚ್ಚು ಬೆಳೆ ಬೆಳೆದಾಗ ಪಪ್ಪಾಯಿ ಹಣ್ಣಿನ 3 ರೂಪಾಯಿ ಬೆಲೆ ಆಗಿದೆ. ರೈತ ಉರ್ಲಕ್ಕೆ ಮಂಗಾಗಿದೆ ಸರ್. ಇವಾಗ ನಾನೇನ್ ಮಾಡಿದೆ, ಈಗ ಕರೋನಾ ಬಂದ್ಬಿಡ್ತು. ನಮ್ಮ ಮಗ ಪಪ್ಪಾಯಿ ಹಾಕಿದ್ದ. ಬೆಂಗಳೂರಿಗೆ ಹೋಗಿ ಅವ್ನು ಟಾಟಾ ಎಸ್ಗೆ ಎಷ್ಟು 2 ಟನ್ ತಗೊಂಡು ಹೋಗಕ್ಕಾಗ್ತಿತ್ತು. 2 ಟನ್ ಹಾಕ್ಕೊಂಬರೋನು. ಒಂದ ನೋಡಿದ್ರೆ ಬರ್ತಿ ಹಣ್ಣಾಗಿ ಬಿದ್ದುಬಿಟ್ಟಿದೆ. ನಾನೇನ್ ಮಾಡಿದೆ, ಆ ಪಪ್ಪಾಯಿ ಹಣ್ಣೆಲ್ಲ ತಗೊಂಡ್ಬಿಟ್ಟು ಆ ಶಾಮಿಯಾ ಅಂತ ಒಂದು 2 ಪಾತ್ರೆ ತಗೊಂಡು ಸ್ಟವ್ ತಗೊಂಡು ಪಪ್ಪಾಯಿ ಬೆಲ್ಲ ಅಂತ ಮಾಡಿದೆ ಸರ್. 4 ವರ್ಷ ಆಗಿದೆ, ಏನೇನೂ ಆಗಿಲ್ಲ ಸರ್. ಅದನ್ನ ಮಾರುಕಟ್ಟೆಗೆ ನಾನು ಅದನ್ನ ಬಿಡ್ಲಿಕ್ಕೆ, ಅದನ್ನ ಏನೇನು ಮಾಡಕ್ಕಂತ ಮಾಡ್ಲಿಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ, ಮಾಡಿಲ್ಲ. 4 ವರ್ಷ ಆದ್ರೂ ಕೆಡದಂತ ಬೆಲ್ಲ ಇದು. ಈ ಕಬ್ಬಿನ ಬೆಲ್ಲ ಬರೀ ಇಂಥ ಕಾಲ ಬಂದ್ರೆ ಬೂಜು ಬಂದ್ಬಿಡುತ್ತೆ. ಇದು ಬೂಜನೂ ಬರಲ್ಲ. ಯಾಕೆ ಇಂಥ ಟೈಮ್ನಾಗ ನಾವು ಇಂಥ ಹೊಸ ನೋಡ್ಕೋಬಾರ್ದು? ಪಪ್ಪಾಯಿ ಬೆಲ್ಲ ಮಾಡಿದೆ ಸರ್ ನಾನು. ಇವತ್ತು ನಮ್ಮ ಮನೆಗಿದೆ. ಇದು ನಿಮ್ಮಂಥದ್ದು ಯಾರೋ ಹುಡುಗ ಬಂದ, ಎಷ್ಟಿದೆ ಸರ್ ಅಂದರೆ 1.5 ಕ್ವಿಂಟಲ್ 5 ಕಣಬೇಕು ಸತ್ಯ ಅಂತಂದೆ. ಇದಕ್ಕೆಲ್ಲ ಮನೆಗೆ ವಿರೋಧದ ಮಧ್ಯೆನೇ ನಾನು ಬಾಂಡತನದ ಒಂದು ಚಿಂತನೆಗೆ
ಒಂದು ಭಾಗ ಮಾಡ್ಕೊಂಡೆ ಅಷ್ಟೇ. ಹೀಗೆ ಈ ಮಾರುಕಟ್ಟೆ ಸಮಸ್ಯೆ ಆದಾಗನೇ ನಮಗೆ ಶಕ್ತಿ ಬರೋದು. ನಮಗೆ ಕಷ್ಟಗಳು ಸರ್ ನಮ್ಮನ್ನು ಚೆನ್ನಾಗಿ ಗಟ್ಟಿ ಮಾಡೋದು, ಸುಖ ಅಲ್ಲ ಸರ್. ಅವಾಗ ನಾವು ಏನೆಲ್ಲ ಮಾಡ್ಬೋದು ಅಂತ ಆಲೋಚನೆ ಬರುತ್ತೆ. ಎಲ್ಲ ಮಾತಾಡಿದ್ರೆ ಅಲ್ಲಿ ಇರಲಿ ಬಿಡಿ ಗುರುವೆ. ಇಲ್ಲ ನಿಮ್ಮದು ಮಾತು ಕೇಳಿದ್ರೆ ಈಗ ನಾವು ಒಂದು ಪ್ರೋಗ್ರೆಸಿವ್ ಅಂತ ಏನು ಯೋಚನೆ ಮಾಡ್ತಾ ಇದ್ವಲ್ವಾ, ಅದಕ್ಕೊಂದು ಇಂಬು ಕೊಡುತ್ತೆ ಅನ್ನೋ ಕಾರಣಕ್ಕೆ ಮಾತಾಡಿಸ್ದೆ ಅಷ್ಟೇ. ಮಾತಾಡಿಸಿ ಅವಾಗ ಮತ್ತೆ ಸಿಗೋಣ. ನೀವೊಂದು ಟೀಮ್ ಆಗಿ ನಿಮಗೆ ಒಂದು ಆಲೋಚನೆಗಳಲ್ಲಿ ನಿಮ್ಮ ನೆಲದಲ್ಲಿ ಗಟ್ಟಿಯಾಗಿ ಬದುಕುವ ತಂತ್ರಗಳನ್ನು ರೂಪಿಸಿ, ಬೋರ್ ಹೊಡೆದು ಅಂತರ್ಜಲಕ್ಕೆ ಹಾಳು ಮಾಡಿಬಿಟ್ಟು ಬರೀ ದುಡ್ಡಿನ ಆಸೆಗೆ ಹೋಗಿ ಅಡಿಕೆ ಮಾಡೋ ತಂತ್ರ ರೂಪ ಆಗಿದೆಯಲ್ಲ. ಮಳೆ ಸೆಳೆದ್ರೆ ಬರ ಬಂದರೆ ಅವನ್ನ ಉಳಿಸ್ಲಿಕ್ಕೆ ಮತ್ತೆ ಬೋರಿನ ವ್ಯವಸ್ಥೆ ಹಾಳ ಮಾಡಕ್ಕೆ ಹೋಗ್ತೀವಿ, ಪೈಪೋಟಿಗಳು ಆಗ್ತವೆ. ಅತಿ ಹೆಚ್ಚು ನಾವು ನೋವುಗಳು ಅನುಭವಿಸ್ಬೇಕಾಗತ್ತೆ. ಇವಾಗ ಯೋಚಿಸುವಾಗ ದೂರದೃಷ್ಟಿಯಿಂದಿರು, ಮಾತನಾಡುವಾಗ ಎಚ್ಚರಿಕೆಯಿಂದಿರು, ಕಾಯಕ ಮಾಡುವಾಗ ಕರ್ತವ್ಯನಿಷ್ಠನಾಗಿರು ಅಂತ ಅಂತಾರೆ. ನಾವು ಸ್ವಲ್ಪ ದೂರಗಾಮಿ ಆಲೋಚನೆ ಮಾಡಬೇಕಲ್ಲ. ಪ್ರಕೃತಿ ಜೊತೆಗೆ ಹೊಂದುವ, ಪ್ರಕೃತಿ ಜೊತೆಗೆ ಉಳಿಯುವ, ಪ್ರಕೃತಿ ಜೊತೆಗೆ ಬೆರೆಯುವ, ಬದುಕುವ ಕಲೆನ ರೂಪಿಸ್ಕೋಬೇಕಾಗಿದೆ ಇವತ್ತಿನ ದಿನಮಾನಗಳಲ್ಲಿ. ಆ ದಿನಕ್ಕೆ ನಾವು ಹೆಜ್ಜೆ ಹಾಕಬೇಕಾಗಿದೆ. ಅವು ನಮಗೆ ಸುಂದರವಾದ ಬದುಕನ್ನು ಕೊಡಲಿಕ್ಕೆ ಸಶಕ್ತ ಆಗ್ತವೆ. ಯಾಕಂದರೆ ಪ್ರಕೃತಿನೇ ನಮಗೆ ಗುರು. ಅದನ್ನು ಅಪ್ಪಿಕೊಂಡಾಗ ನಮಗೆ ಸೋಲಿಲ್ಲ. ಆ ಪ್ರಕೃತಿ ಜೊತೆಗೆ ಹೋಗೋನು ಈ ಜ್ಞಾನ, ವಿಜ್ಞಾನ, ಸುಜ್ಞಾನ ಇದೆ. ನಾವು ವಿಜ್ಞಾನ ಬೇಡ ಅಂತಲ್ಲ, ಅದು ವಿಜ್ಞಾನನ ಸುಜ್ಞಾನವಾಗಿ ಪರಿವರ್ತನೆ ಮಾಡ್ಕೋಬೇಕು, ಬದುಕಿಗೆ ಅಳವಡಿಸಿಕೊಳ್ಳೋಣ ಅನ್ನೋ ಭಾವ. ಅದೇ ಏನಾಗುತ್ತೆ, ಆಳವಾದ ಬೋರು ಒಂದು ವಿಜ್ಞಾನನೇ. ನಮಗೆ ಅತಿ ಸರಳವಾಗಿ ಸಿಗ್ತಕ್ಕಂಥ ಒಂದು ಶಕ್ತಿ ನಮಗೆ ವಿಜ್ಞಾನಿಗಳಿಂದ ಲಭ್ಯ ಆಯಿತು. ಅದನ್ನು ನಾವು ಅಜ್ಞಾನವಾಗಿ ಅಂದರೆ ಆಳವಾಗಿ ಹೊಡೆದಾಗ ನಮಗೆ ನಾವೇ ನಾಮ ಹಾಕ್ಯಂಡಂಗೆ, ಪ್ರಕೃತಿಗೆ ಹಾಳು ಮಾಡಿದಂಗೆ. ಇದನ್ನು ವ್ಯವಸ್ಥಿತವಾಗಿ ಬದುಕ್ತಕ್ಕಂಥ ಇಲ್ಲೇ ಬೆಳೆಗಳನ್ನ ನೋಡಿ, ಇಲ್ಲಿ ಸಮೃದ್ಧವಾಗಿ ಪ್ರಕೃತಿದತ್ತವಾಗಿ ಉಳಿತಕ್ಕಂಥ ಬೆಳೆಗಳನ್ನೇ ವಿನ್ಯಾಸ ಮಾಡ್ಕೊಂಡ್ರೆ ನಾವು ಸಮೃದ್ಧವಾದ ಬದುಕು ಕಟ್ಟಲಿಕ್ಕೆ ನಿಮ್ಮ ಒಂದು ಈ ಕ್ಷೇತ್ರ ಮಾದರಿ ಆಗಬೇಕು ಅನ್ನೋದು ನನ್ನ ಭಾವ. ಆಗುತ್ತೆ. ನೀವು ಯೂತ್ಸ್ ಟೀಮ್ ಇದ್ದೀರಿ, ನೀವು ಆ ದಿಕ್ಕಿನ ಕಡೆಗೆ ಹೆಜ್ಜೆ ಹಾಕೋದು ನಿಂತಿದ್ದೀರಿ. ಆಗಲಿಕ್ಕೆ ನಾವು ನಿಮ್ಮ ಜೊತೆಗೆ ನೀವು ಕೈ ಜೋಡಿಸ್ತೀವಿ. ಆ ಕಡೆಗೆ ಹೆಜ್ಜೆ ಹಾಕಿ ಅಷ್ಟೇ. ಕರವಂದ ಇದೆ, ಎಷ್ಟು ಬೇಕು ನಿಮಗೆ ಬೀಜ ಸಸಿ ಮಾಡ್ಕೊಳ್ತೀರಾ? ಟೆಕ್ನಾಲಜಿ ಹೇಳ್ಕೊಂಡು ನಾನಾದ್ರೆ ಸಸಿ ಸದ್ಯ ಮಳೆ ನಿಲ್ತು, ದೇವಸ್ಥಾನದಿಂದ ಪ್ರೊಸೆಷನ್ ಮಾಡ್ಕೊಂಡು ಇಲ್ಲ ದೊಡ್ಡ ಸ್ಟಿಕ್ಕರ್ ಇಲ್ಲ. ಪರಸ್ಪರ ದೇವೋಭವ. ಈಗ ನಾವು ದೇವಸ್ಥಾನದಿಂದ ಪ್ಲಾನ್ ಮಾಡಿದ್ವಿ ಸರ್. ಮಳೆಯಿಂದ ಏನಾಗುತ್ತೆ, ಈಗ ಎಲ್ಲ ದೇವಸ್ಥಾನ ಒಂದು ಪೂಜೆ ಮಾಡಿಸ್ಕೊಂಡು ಪ್ರೊಸೆಷನ್ ಅಲ್ಲ, ಡಿಫ್ರೆಂಟ್ ಫುಡ್ಸ್ ಅಲ್ಲ, ಇದರಲ್ಲೇ ಎವೈಡೆಂಟ್ ಮಾಡಿ ಒಂದು ವಾಷಿಂಗ್ ಪೌಡರ್ ಮಾಡಿ ಸರ್. ಚಿಪ್ ಏನು ಮಾಡ್ತೀವಿ, ಬಿಸಿ ಹಾಕ್ತೀವಿ, ನೀರೊಳಗೆ ಹಾಕ್ತಿದ್ವಿ, ಸಂಕಟ ಹಾಕಿ ಏನು ಮಾಡ್ಬೋದು ಅಂತ ಒಂದು ಆಲೋಚನೆ ಬಂತು. ಅದಕ್ಕೊಂದು ರೂಪ ಕೊಟ್ಟೆ. ಒಂದು ವಾಷಿಂಗ್ ಪೌಡರ್ ಅದು ಪಾತ್ರೆ ವಾಷಿಂಗ್ ಪೌಡರ್ ಕೆಮಿಕಲ್ ಬರ್ತಾ ಇರೋದು. ಜೈವಿಕ ವಾಷಿಂಗ್ ಪೌಡರ್ ನಾವೇ ಕೊಡಬಾರ್ದು. ಮಾರ್ಕೆಟಲ್ಲಿ ದೊಡ್ಡದಲ್ಲ, ಮನೆಯಲ್ಲಿ ಮಾಡುವುದು ನಮ್ಮ ಗಡಿಯಲ್ಲೇ ಮಾಡಬೇಕು. ವಿಸ್ತಾರವಾಗಿ ಮಾಡ್ತೀವಿ. ಯಾಕಂದ್ರೆ ನನ್ನ ಪ್ರಾಡಕ್ಟ್ ಬೇಕಲ್ಲ, ವಿಸ್ತಾರ ಮಾಡೋಕ್ಕೆ, ದೊಡ್ಡ ಕಂಪ್ನಿ ಮಾಡೋಕ್ಕೆ. ಅವಾಗ ಸಂಘಟಿತರಾಗಿ ಅವಾಗ ಅದೆಲ್ಲ ಇರೋದು 30 ಮಾಡಿದಾಗ ಯಾರು ಮಾಡಲ್ಲ. ನಾನೇ 2 ಲಕ್ಷ ರೂಪಾಯಿ ಬೇರೆ ಬೇರೆ ಕೊಂಡ್ಕೊಳ್ತೀನಿ, ಕೊಂಡ್ಕೊಳ್ತಾ ಇದೀನಿ. ನಮ್ಮ ಅಲ್ಲದೆ ಸಾಲ ಬಂದು ಸುತ್ತಮುತ್ತ ಮರಗಳು ಬದುಕಬೇಕಲ್ರಿ, ಅವನು ಕಡಿದು ಕಿಟಕಿ ಬಾಗಿಲು ಮಾಡಿಬಿಟ್ಟು ಅದಕ್ಕಾಗಿ ಅವ್ರಿಗೊಂದು ಬೆಲೆ ಕೊಟ್ಟು ಆ ಮರ ಉಳಿಸ್ತಾ ಇದ್ದೀನಿ. ಇದರಲ್ಲಿ ಅಡಿಕೆಗಿಂತ ಲಾಭ ಇದೆಯಪ್ಪ, ನಿಮಗೆ ತೋರಿಸ್ತೀವಿ ಮಾಡಿ. ಅಲ್ಲ, ಹಣ್ಣು ಕೊಟ್ಟರೆ ಅಡಿಕೆಗಿಂತ ಲಾಭ ಇದೆ. ಮೌಲ್ಯವರ್ಧನೆ ಮಾಡಿದ್ರೆ ಅದಕ್ಕೆ ಡಬಲ್ ಲಾಭ ಇದೆ. ನೀರು ಕಟ್ಟಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ಕಳೆ ತೆಗಿಯಂಗಿಲ್ಲ. 4 ವರ್ಷ ನೋಡಿದ್ರೆ ಮುಗಿದೇ ಗೊತ್ತು ನಿಮ್ದು. ಭಾಳ ಬಂಗಾರ. ಇದೊಂದೇ ಬೆಳೆ ಹಾಕ್ರಿ ಅಂತಲೂ ಹೇಳ್ತಾ ಇಲ್ಲ ನಾನು. ಇದೊಂದು ಮರದ ಜೊತೆಗೆ ಒಂದು ಗಿಡ,
ಗಿಡದ ಜೊತೆ ಒಂದು ಗಡ್ಡೆ, ಹೀಗೆ ಬಯೋಡೈವರ್ಸಿಟಿ ನಮ್ಮ ವ್ಯವಸ್ಥೆ ಒಳಗಡೆ ಮಾಡ್ಕೊಂಡ್ಬಿಟ್ರೆ ಅದ್ಭುತವಾಗಿ ಹೋಗ್ಬಿಡ್ತೀವಲ್ಲ. ಯಾಕಾಗಬಾರ್ದು ಇದು? ಅಲ್ಲಿ ನಿಮ್ಮ ಜವಾಬ್ದಾರಿ ಸೂಕ್ತ. ಹಾಂ, ನಾನು ಅದನ್ನೇ ಕೇಳ. ನಮ್ಮ ಬೇಲಿಗೆಲ್ಲ ಅದನ್ನು ಕಾವಲು ಸರ್, ಅದೇ ಅದು 2000 ಕಳವಂತ. ನಮ್ಗೆ ಎಷ್ಟು ಬೇಕು ಅಂತ ಕೇಳ್ಬೋದು. ಸರ್ಗೆ ಎಷ್ಟು ಬೇಕು ಕೇಳ್ಕೊಂಡು ನನಗೆ ಅದು ಸ್ಟಡಿಗೆ ಒಂದಂತ ನೋಡ್ಕೊಂಡು. ಬರ್ತೀನಿ, ಅದೇ ಸರ್ ಇದೊಂದು ಪೀಸ್ ತಗೊಳ್ಳಿ. ಸರ್ ನೀವು ಹೇಳಿ, ದೇಶಿ ಆಕಳದ ಹಾಲು, ಸಾವಯವ ಬೆಲ್ಲ, ಕೊಬ್ಬರಿ ಹಾಲು ಹಾಕಿ ಮಾಡಿದ್ರೆ ಬೇಡ. ಬೇಲದ ಗಿಡ ಎಷ್ಟು ಅಡಿಗೊಂದು ನಡ್ಬೇಕು? ಎಲ್ಲ ಅದನ್ನ ಐಡೆನ್ಸಿಟಿನೂ ಮಾಡ್ಬೋದು. ನೀವು ಐಡೆನ್ಸಿಟಿ ಮಾಡಿ ಬೇಗ ಸಾವುಕಾರ ಆಗ್ಬೇಕಂದ್ರೂ ಮಾಡ್ಬೋದು. ನನಗೆ ಒಂದೇ ಬೇಡಪ್ಪ, ಅನೇಕ ಬೆಳೆ ಇಲ್ಲ, ಅನೇಕ ಬೆಳೆಗಳನ್ನು ಈಗ ಹಾಕ್ಕೊಂಡಿದ್ದೀನಿ ನಾನು 1 ಎಕರೆ. ಹಾಂ, ಆಯ್ತು, ಅಲ್ಲೇ ಕೇಳ್ತೀನಿ. ಕರ್ವಂದ ಬಗ್ಗೆ ಹೇಳಿ ಸರ್. 20 ಒಂದು ಗಿಡ ಬೆಳೆ, ಸೀತಾಫಲ ಬೇರೆ ಒಂದೇ ಬೆಳೆ ಇರಬಾರ್ದು ಸರ್. ಅದು ಕೈ ಕೊಟ್ಟಾಗ ಇನ್ನೊಂದು ಬೆಳೆ ಹುಡ್ಕೋಬೇಕು. ಇವಾಗ ಸುಸ್ಥಿರ ಆಗ್ಲಿಕ್ಕೆ ನಾವು ಶಕ್ತಿ ತುಂಬಾ ಕೆಲಸ. ಅದಕ್ಕೆ ಅನೇಕ ಮಾಡೋದು ಮಾಡ್ಬೋದು. ಇನ್ನೊಂದು 2 ಮಾಡೋದು ಹೇಳಿದ್ರೆ ಆವಾಗ ಅವ್ರಿಗೆ ಯಾಕೆ ಬೇಕಾದ ಆರಿಸ್ತಾರೆ ಸರ್. ಆಕೆ ಅವ್ರದಲ್ಲ, ಅವ್ರಲ್ಲ ನಿಮ್ಮನ್ನ ನೀವೇ ನಾನಲ್ಲ. ಎಲ್ಲಿದ್ದಾರೆ ಕರ್ವಂದ ಬೇಲಿಗೆ ಹಾಕಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಗಿಡ ಇದೆಲ್ಲ ತಗೊಂಡ್ಬಂದು ಬೀಜ ಹಾಕ್ಬೇಕಾ ಗಿಡನ? ಗಿಡನೇ ಹಾಕಿದ್ರೆ ಬೇಗ ಆಗುತ್ತೆ. ಬೀಜ ಹಾಕಿದ್ರೆ ಮತ್ತೆ 2 ವರ್ಷ ಟೈಮ್ ವೇಸ್ಟ್ ಆಗುತ್ತೆ. ಸ್ಪಾಟು ನನಗೆ ಗಿಡ ಬೇಕು ಅಂದರೆ ಮಾತ್ರ ಇದಾವೆ. ನಾನು ಬಂದು ತೊಗೊಂಬರ್ಬೇಕಾ ಅಥವಾ ಟ್ರಾನ್ಸ್ಪೋರ್ಟೇಷನ್? ಕಾಶ್ಮೀರಕ್ಕೆ ಹೋಗಿ ಬರ್ರಿ, ಅದು ಒಳ್ಳೆಯದೇ. ಯಾಕಂದ್ರೆ ಒಂದು 50 ಲಕ್ಷದ ಕಾರು ಶೋರೂಮ್ ನಿಂದ ಕೆಳಗೆ ಸೆಕೆಂಡ್ ಹ್ಯಾಂಡ್. ನಮ್ಮ ನರ್ಸರಿಗಳ ಗಿಡ ನಿಮ್ಮ ಹೊಲಕ್ಕೆ ಬಿತ್ತಂದ್ರೆ ಫಸ್ಟ್ ಹ್ಯಾಂಡ್. ಕರೆಕ್ಟ್. ಮೇಲೆ ಬೆಳೀತಿರ್ತೈತೆ ಅದು. ಸೊ ಫಸ್ಟ್ ಹ್ಯಾಂಡ್ ತಗೊಳಕ್ಕೆ ಹೋಗೋದು ಕರೆಕ್ಟ್. ಎಲ್ಲಿಗನ ಹೋಗಿ ಬರ್ರಿ, ಅದು ನಿಮಗೆ ಬದುಕು ಕೊಡುತ್ತೆ. ಕಾಶ್ಮೀರಕ್ಕೆ ಹೋಗಿ ಒಂದು ಗಿಡ ತಂದ್ರೆ ಒಳ್ಳೇದೇ. ಖರ್ಚು ವೆಚ್ಚಗಳಿಗೆ ಯೋಚನೆನೇ ಮಾಡಬಾರ್ದು. ಕಾರಣ ಏನಂದ್ರೆ ಅದೊಂದು ಬೆಳೀತಕ್ಕಂಥದ್ದು. ಅಲ್ಲಿ ಖರ್ಚು ವೆಚ್ಚಗಳಿಗೆ, ಪ್ಯಾಕೆಟ್ ತುಂಬಕ್ಕೆ, ಮಣ್ಣು ಮೇಂಟೆನೆನ್ಸ್ಗೆ ಏನೋ ಒಂಚೂರು ಲಾಭ ನಿರೀಕ್ಷೆ ಮಾಡ್ತಾರೆ ಅಷ್ಟೇ. ಆ ಗಿಡಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಇಲ್ಲ, ಅದೊಂದು ಜೀವಂತ ವಸ್ತು. ಅದು ಮೇಂಟೆನೆನ್ಸ್ಗೆ ಅದೇನೋ ಮಾಡಿರ್ತಾರೆ, ಕೊಡಬೇಕು, ಜೈ ಅನ್ಬೇಕು, ನಮ್ಮದಾಗಿ ಸ್ವೀಕರಿಸ್ಬೇಕು. ಅದ್ರಲ್ಲಿ 2 ಮಾತೇ ಇಲ್ಲ, ಸರಿಯಾದ ಕ್ರಮ ಅದು. ನಮ್ಮನೆಗೆ ಬಂದ್ಮೇಲೆ ಮದುವೆ ಮಾಡ್ಕೊಂಡು ನಮ್ಮನೆ ಹೆಣ್ಮಗಳಲ್ಲ ಅಮ್ಮ. ಹಾಗೆ ಇದನ್ನು ಅಷ್ಟೇ. ಇಲ್ಲ, ನಾನು ಬರ್ತೀನಿ. ಬನ್ನಿ ನೀವು ಒಬ್ರು ಬರಬೇಡಿ. ನಮ್ಮದು ಟೀಮೇ ಬರ್ತೀವಿ ತಗೊಳ್ಳಿ. 2 ಕೆಲಸಗಳಾಗ್ತವೆ, ಟೀಮು ಬರ್ತೀವಿ. ಟೀಮ್ ಬಂದ್ರೆ 100 ಪ್ರಶ್ನೆ ಕೇಳ್ತೀರಿ. 100 ಪ್ರಶ್ನೆ ಯಾವುದು? ಪ್ರಶ್ನೆಗಳಿಗೆ ಒಬ್ರು ಪ್ರಶ್ನೆ ಕೇಳಿದ್ರೆ ಅದೆಲ್ಲರಿಗೂ ಉತ್ತರ ಆಗುತ್ತೆ. ಅದಕ್ಕಾಗಿ ಏಕಾಗಿ ಬೇಡ. ಹೊರಗಡೆ ಇರೋರು ಸರ್, ಇವರೆಲ್ಲ ಹೊರಗಡೆ ಇರೋರು ಇದಕ್ಕಾಗಿ ಬಂದರಿ. ನೀವೇ ನಿಮಗೆ ನೀವು ಏನಾಗಿದ್ದೀರಿ ಅಂದ್ರೆ ಬೇರೆ ಬೇರೆ ಕಡೆ ಚಾಲನಾ ವ್ಯವಸ್ಥೆಗೆ ಹೋಗ್ಬಿಟ್ಟಿದ್ದೀರಿ, ಜ್ಞಾನ ಬೇರೆ ಬೇರೆ ಕಡೆಯಿಂದ ಸಂಪಾದಿಸಿದ್ದೀರಿ. ಇವಾಗ ವರ್ಮಿಕಾ ಸ್ಥಿತಿಗೆ ನಿಮ್ಮ ಭೂಮಿಗೆ ನೀವು ಇಳಿಬೇಕು. ಅವಾಗ ಏನಾಗುತ್ತೆ, ಅರಳುತ್ತೆ. ಇಲ್ಲೇ ಎಲ್ಲ ಜಾಡ್ರೆಲ್ಲ ಊರ್ ಬಿಟ್ಟು ಹೋದ್ರಿ, ದಟ್ರು ಇಲ್ಲಿ ಇದಾರೆ, ಹೆಂಗ್ರಿ ಅಲ್ಲಿ ಉದ್ಧಾರ ಆಗ್ತವೆ? ನೀವು ಜಾಡ್ರ ಸಂಘಟಿತರಾಗಿರಲ್ಲ, ಇದು ಗ್ರೇಟೇ. ಇದು ಆಗ್ಬೇಕಾಗಿರೋದು ಮೇನ್. ಎಲ್ಲ ಇವರು ನಮ್ಮ ಕಸಿನ್ ಬ್ರದರ್ ಮಾರ್ಗದರ್ಶನ ಈಗಲೇ ಒಬ್ರಿಗೊಬ್ರು ಇವಾಗ ಅವ್ರು ನಿಮಗೆ ಮಾರ್ಗದರ್ಶರು ನೋಡ್ರಿ. ಅವರು ನಮಗೆ ಸಂಪರ್ಕ ಆಗೋಗ್ಬಿಡ್ತೀವಿ ಯಾವುದೋ ಕಾರಣದಿಂದ, ಒಬ್ಬರಿಂದ ನಾವು ಬಂದ್ಬಿಟ್ವಿ. ಹಿಂಗೆ ಬೆಳೀತಾ ಹೋಗುತ್ತೆ. ಒಳ್ಳೇದಕ್ಕೆ ಶಕ್ತಿ ತುಂಬ ಕೆಲಸಗಳು ಆಗ್ಬೇಕಲ್ಲ ಸರ್. ಭಾರಿ ಖುಷಿ ಆಗುತ್ತೆ. ನನಗೆ ನಿಮ್ಮ ಟೀಮ್ ನೋಡಿ ಬಹಳ ಖುಷಿ ಆಗ್ತದೆ. ಎಲ್ಲ ಸೇರಿದ್ದೀರಲ್ಲ, 4-5 ಜನ ಬರ್ಬೇಕಾಗಿತ್ತು, ಇರ್ಲಿ, ನೆಕ್ಸ್ಟ್ ಆಗುತ್ತೆ ಅದೆಲ್ಲ. ಹೆಜ್ಜೆ ಇಟ್ಟಿರಲ್ಲಪ್ಪ, ಒಂದು ಗಟ್ಟಿ ಚಿಂತನೆಗೆ ಹೆಜ್ಜೆ ಇಟ್ಟಿದ್ದೀರಲ್ಲ, ಅದು ಬಹಳ ಒಳ್ಳೇದು. ಮಳೆ ಇರ್ಲಿಲ್ಲ, ಇವತ್ತು ಮಳೆ ಚೆನ್ನಾಗಿದೆ. ಆಗ್ಲಿ, ಮಳೆ ಭಾರಿ ಒಳ್ಳೇದಾಯ್ತು. ಅಲ್ಲ, ಮಳೆ ಬರ್ಲಿ ಬಿಡಿ, ಮಳೆ ಬರ್ಲಿ. ನಾವು ಯಾವುದೇ ಪ್ರೋಗ್ರಾಮ್ ಮಾಡಿದ್ರು ಮಳೆ ಬರ್ಲಿ. ಉದ್ಘಾಟನೆ, ನಮ್ಮ ಸಂಘ ಉದ್ಘಾಟನೆ ಅವತ್ತು ಮಳೆ. ಗಂಗಮ್ಮ ನಿಮ್ಗೆ ಆಶೀರ್ವಾದ. ಒಳ್ಳೆ ಸೂಚನೆ. ಗಂಗಾ ಸರ್ವಪಾಪ ನಿವಾರಿಣಿ, ಸರ್ವರೋಗ ನಿವಾರಿಣಿ ಅಂತ ಅಂತೀವಲ್ಲ, ಹಂಗೆ ಅಷ್ಟೇ. ಏನು ಬಂದು ನಿಮ್ಮ ಹೆಜ್ಜೆ ಗಟ್ಟಿ ಇಟ್ಟಿದ್ದೀರಲ್ಲ, ಅದು ಗ್ರೇಟ್.
ಇಲ್ಲ ಬಹಳ ಮುಂಚೆನೆ ಮಾಡ್ಬೇಕಾಗಿತ್ತು ಕಾರ್ಯಕ್ರಮ ಇದು ಸ್ವಲ್ಪ ತಡವಾಯ್ತು ನನಗೆ. ಇಲ್ಲಿ ಅವೆಲ್ಲ ಒಂದ್ ವರ್ಷದ ಹಿಂದೆನೆ ನಾವು ಅಲ್ಲಪ್ಪ, ಒಂದು ವರ್ಷದ ಹಿಂದೆ ಅದು ಕಳೆದು ಹೋಗಿರುವ ಕಾಲ, ಅದನ್ನ ಭೂತಕಾಲ ಅಂತೀವಿ. ಅದನ್ನ ಮರ್ತು ಬಿಡೋಣ, ಅದ್ರ ಒಳ್ಳೇದಿದ್ರೆ ಇಟ್ಕೊಳ್ಳಿ. ಇಲ್ಲಾಂದ್ರೆ ಭವಿಷ್ಯ ನಮಗೆ ಕೈಗೆ ಸಿಕ್ಕಿಲ್ಲ, ವರ್ತಮಾನನ ಚೆನ್ನಾಗಿ ಯೂಸ್ ಮಾಡೋಣ ಇವತ್ತು. ಅನುಭವಿಸ್ತಾರೆ. ಅವಾಗ ಭವಿಷ್ಯ ನಿರ್ಮಾಣ ಆಗ್ಬಲ್ದು ನಿಮ್ದು. ಮೇಡಮ್ ನಮಸ್ತೆ. ಅದೇ ನೆನ್ನೆ ಹೇಳಿದ್ದವ್ರಿಗೆ ಇಂಥ 3 ಜನ ಮಾಡಿ ಅಂತ ಅದೇನು ಬಸ್ಸಿಗಪ್ಪ ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟರು ಇದರಲ್ಲಿ ನಿಮ್ ಸೊಸೆನ ನಿಮ್ ಮಗನ ಕಳಿಸ್ಕೊಡಿ. ಅದು ಇರೋದೇ ಜೀವನ, ಒಂದ್ ಸ್ವಲ್ಪ ಹೊತ್ತು ಇರೋದು ಅಷ್ಟೇ. ಇವ್ರು ಬರಕ್ಕಾಗಲ್ಲ ಅಮ್ಮ ಇದು ಬರಕ್ಕಾಗಲ್ಲ, ಮನೆ ಇಲ್ಲದ ಗಾಡಿ ಕರ್ಕೊಂಡು ಬರ್ತೀನಿ ಅಂತಾರಲ್ಲ. ಹೋಗೋಣ ಸರ್.